ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಅವರೆಕಾಳು ಸೀಸನ್ ಬರ್ತಾ ಇದೆ. ಇತ್ತಿಗೆ ಬೇಳೆನ ಉಪಯೋಗಿಸ್ಕೊಂಡು ಕೈಮಾ ಉಂಡೆ ಸಾರು ಮಾಡೋಣ. ತುಂಬಾ ರುಚಿಯಾಗಿರುತ್ತೆ. ಈ ಸೀಸನ್ನಲ್ಲಿ ಈ ಸಾರನ್ನ ಮಾಡಲೇಬೇಕು. ಬನ್ನಿ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಹಂಚಲ್ಲಿ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಾನಿಲ್ಲಿ 1/4 kg ಕೈಮಾ ಹಾಗೆ 1/4 kg ಇತ್ತಿಗೆ ಬೇಳೆನ ತೊಗೊಂಡಿದ್ದೀನಿ, ಅವರೆಕಾಳು ಇತ್ತಿಗೆ ಬೇಳೆನ. ಅದಕ್ಕೆ ಮಧ್ಯಮ ಗಾತ್ರದ ಒಂದು ಈರುಳ್ಳಿನ ಕಟ್ ಮಾಡಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ಎಲ್ಲ ಮಸಾಲೆ ಮಾಡೋ ತನಕ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಬಿಡೋಣ. ಒಂದು ಮಧ್ಯಮ ಗಾತ್ರದ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಸಾಕಾಗುತ್ತೆ. ಅದಕ್ಕಿಂತ ಕಡಿಮೆ ರಸ ಆದ್ರೂ ಸಾಕಾಗುತ್ತೆ. ಈಗ ನೋಡಿ, ಈರುಳ್ಳಿ ಈ ಥರ ಕೆಂಪಗಾಗೋ ತನಕ ಚೆನ್ನಾಗಿ ಹುರಿಬೇಕು. ಆನಂತರ ಟೊಮೆಟೊನ ಹಾಕೋತಾ ಇದ್ದೀನಿ. ಒಂದು ಟೊಮೆಟೊನ, ಮಧ್ಯಮ ಗಾತ್ರದ ಒಂದು ಟೊಮೆಟೊನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ಚೆನ್ನಾಗಿ ಹುರಿದು ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾರು ಕೂಡ ಬಾಳಿಕೆ ಬರುತ್ತೆ, ಬೇಗ ಕೆಟ್ಟೋಗೋದಿಲ್ಲ. ನೋಡಿ, ಇದನ್ನು ತೆಗಿತಾ ಇದ್ದೀನಿ. ಈಗ ಈರುಳ್ಳಿ ಟೊಮೆಟೊ ಎರಡನ್ನೂ ಹಾಕ್ಕೊಂಡಿದ್ದೀನಿ ಮಿಕ್ಸರ್ ಜಾರ್ಗೆ. 2 ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಒಂದು 4 ಜವಾರಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನೀವು ಫಾರ್ಮ್ ಬೆಳ್ಳುಳ್ಳಿ ಯೂಸ್ ಮಾಡೋದಾದರೆ ಅರ್ಧ ಗೆಡ್ಡೆ ಫಾರ್ಮ್ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಆನಂತರ ಅರ್ಧ ಕೊಬ್ಬರಿ ಬಟ್ಲಲ್ಲಿ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಅಂದರೆ ಮಧ್ಯಮ ಗಾತ್ರದ ಒಂದು ತೆಂಗಿನಕಾಯಲ್ಲಿ ಒಡೆದಾಗ 2 ಭಾಗ ಆಗುತ್ತಲ್ಲ, ಒಂದು ಭಾಗ ಮಾತ್ರ ನಾನು ಹಾಕೋತಾ ಇದ್ದೀನಿ, ಪೂರ್ತಿ ಹಾಕ್ಕೊಂಡಿಲ್ಲ, ಒಂದು ಭಾಗ ಮಾತ್ರ. ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. 1 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. 1.5 ಇಂಚಷ್ಟು ಚಕ್ಕೆನ ಹಾಕೋತಾ ಇದ್ದೀನಿ. 8 ಲವಂಗನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವಿವಾಗ ಜಾಸ್ತಿ ನೀರು ಹಾಕೋಬಾರ್ದು, ರುಬ್ಕೋಬೇಕು. ಸ್ವಲ್ಪ ದಪ್ಪನಾಗೆ ರುಬ್ಕೋಬೇಕು. ತುಂಬ ಸಣ್ಣ ಪೇಸ್ಟ್ ಥರ ಮಾಡಬಾರ್ದು. ಈ ಹದದಲ್ಲಿ ಇರಬೇಕು ಮಸಾಲೆ. ನೋಡಿ, ನೀರು ಕೂಡ ಜಾಸ್ತಿ ಹಾಕೋಬಾರ್ದು, ಯಾಕೆಂದರೆ ಕೈಮಾ ಉಂಡೆ ಕಟ್ಟೋಕ್ಕೆ ಅಳುಕಾಗ್ಬಿಡುತ್ತೆ. ಇಷ್ಟು ದಪ್ಪನಾಗಿ ಇರಬೇಕು. ಆನಂತರ ಗಟ್ಟಿಯಾಗಿ ಕೂಡ ಇರಬೇಕು. ಇವಾಗ ಒಂದು ಪಾತ್ರೆಗೆ ಇದನ್ನೆಲ್ಲ ತಗೊಳ್ಳೋಣ. ಇವಾಗ ನೋಡಿ, ಈ 1/4 kg ಕೈಮಾನ ನಾನು 3 ಭಾಗ ಮಾಡ್ತಾಯಿದ್ದೀನಿ. ಮಸಾಲೆನ ಎಷ್ಟು ಪ್ರಮಾಣದಲ್ಲಿ ಸೇರಿಸ್ಕೋಬೇಕು ಅಂದರೆ ಈ ಥರ 3 ಭಾಗ ಮಾಡಿಕೊಂಡು 1 ಭಾಗ ಬರುತ್ತಲ್ಲ, ಅಷ್ಟು ಭಾಗದಷ್ಟು ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಆವಾಗ ಕೈಮಾ ಉಂಡೆ ಸರಿಯಾಗಿ ಬರುತ್ತೆ, ಕರೆಕ್ಟಾದ ಮಸಾಲೆ ಹಿಡಿಯುತ್ತೆ ಇದಕ್ಕೆ. ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಮಸಾಲೆನೇ ಜಾಸ್ತಿ ಆಗೋಗುತ್ತೆ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ 1.5 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಖಾರದ ಪುಡಿನ ನೀವು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಿಮ್ಮನೆ ಖಾರ ಎಷ್ಟು ಖಾರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆನಂತರ 1/4 ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಆನ್ ಆ್ಯಂಡ್ ಆಫ್ ಮಾಡಬೇಕು ಅಷ್ಟೇ. ಆನ್ ಆ್ಯಂಡ್ ಆಫ್ ಒಂದು 3 ಸರಿ ಮಾಡಿದ್ರೆ ಸಾಕು. ತುಂಬಾ ಪೇಸ್ಟ್ ಥರ ರುಬ್ಬಾರ್ದು. ನೋಡಿ, ಇವಾಗ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಳೆಯಾಗಿ ಬರಬೇಕು ಕೈಮಾ. ನೋಡಿ, ಈಗ ಎತ್ತಿದ್ರೆ ಎಳೆ ಅನ್ನಿಸ್ಬೇಕು, ತುಂಬ ಪೇಸ್ಟ್ ಥರ ಆಗಬಾರ್ದು. ಎಳೆಯಾಗಿದ್ದರೆ ಕೈಮಾ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಪೂರ್ತಿಯಾಗಿ ತಗೊಂಡಿದ್ದೀನಿ ನೋಡಿ. ಆನಂತರ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಕೈನ ನಾವು ಉಂಡೆ ಕಟ್ಟುವಾಗ ಕೈನ ಸ್ವಲ್ಪ ಎಣ್ಣೆ ಮಾಡ್ಕೋಬೇಕು. ಎಣ್ಣೆ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ಒಡವಡ್ಕ ಆಗೋದಿಲ್ಲ, ಸಾಫಾಗಿ ಲೇಯರು ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲದನ್ನು ಇದೇ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ಎಲ್ಲ ಉಂಡೆಗಳು ಆಗಿದೆ. ಒಂದು 20 ಉಂಡೆನಾದರೂ ಆಗಿದೆ ನನಗೆ 1/4 kgನಲ್ಲಿ. ಆನಂತರ ಒಂದು ಬಾಣಲೆ ಇಟ್ಕೊಂಡು ಒಂದು 7 ರಿಂದ 8 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಆನಂತರ ಕೈಮಾ ಉಂಡೆ ಮಾಡಿಟ್ಕೊಂಡಿದ್ವಲ್ಲ, ಎಲ್ಲವನ್ನು ಹೀಗೆ ಒಂದೊಂದಾಗೆ ಬಿಡ್ತಾ ಬರಬೇಕು. ನಾವು ಸಾರಲ್ಲಿ ಬಿಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ. ಈ ಎಲ್ಲವನ್ನು ಇವಾಗ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಕೈಮಾ ಹಾಕ್ಕೊಂಡ್ಮೇಲೆ ಒಂದು 30 ಸೆಕೆಂಡ್ ಹಾಗೇ ಬಿಡಬೇಕು, ತಿರ್ಗ್ಸಕ್ಕೆ ಹೋಗಬಾರ್ದು. ಇವಾಗೇನೆ ಒಂದು 30 ಸೆಕೆಂಡ್ ಆದಮೇಲೆ ನೋಡಿ, ಪಾತ್ರೆನ ಈ ಥರ ಶೇಕ್ ಮಾಡಿ, ಆವಾಗ ಉಂಡೆ ಮೇಲೆ ಕೆಳಗಡೆ ಆಗುತ್ತೆ. ನಿಮಗೆ ಅದು ಬಂದಿಲ್ಲ ಅಂದರೆ ಚಮಚದ ಸಹಾಯದಿಂದ ಕೂಡ ಒಂದೊಂದೇ ತಿರುಗಿಸಾಕೋಬೋದು. ಒಂದು ಸ್ವಲ್ಪ ಹಿಂಗೆ ಮೇಲೆ ಎತ್ತಿ ಈ ಥರ ಮಾಡಿ, ಆವಾಗ ಆರಾಮಾಗಿ ತಿರುಗೊಳ್ಳುತ್ತೆ. ಪೂರ್ತಿ ತಿರುಗದೇ ಇರೋದನ್ನೆಲ್ಲ ಈ ಥರ ಚಮಚದ ಸಹಾಯದಿಂದ ತಿರುಗಿಸ್ಕೊಳ್ಳಿ. 2 ಸೈಡು ಕೈಮಾ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಬೇಕು. ಆನಂತರ ಹುಣಸೆ ರಸ ಮಾಡಿಟ್ಕೊಂಡಿದ್ವಲ್ಲ, ಅದರಲ್ಲಿ 1 ನಿಂಬು ಗಾತ್ರದಷ್ಟು ಹುಣಸೆ ರಸ ಮಾಡ್ಕೊಂಡಿದ್ವಿ, ಅದರಲ್ಲಿ 3/4 ಹಾಕಿದ್ರೆ ಸಾಕು. ಹುಣಸೆ ರಸ ಹಾಕೋದ್ರಿಂದ ಕೈಮಾ ಉಂಡೆ ತುಂಬ ಗಟ್ಟಿಯಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಒಡೆದು ಹೋಗೋದಿಲ್ಲ, ಗಟ್ಟಿಯಾಗುತ್ತೆ, ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ. ಈ ಹುಣಸೆ ರಸದಲ್ಲಿ 2 ನಿಮಿಷ ಕುದೀಲಿ ಕೈಮಾ. ಆನಂತರ
1/4 ಟೀ ಚಮಚದಷ್ಟು ಅರಿಶಿನ, ಹಾಗೆ ಸಾರಿಗೆ ಎಷ್ಟು ಬೇಕು, ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಇವಾಗಲೇ ಹಾಕ್ಕೋಬೇಕು. ಎಣ್ಣೆಲೇನೆ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಸಾರಿನ ಬಣ್ಣ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಖಾರದ ಪುಡಿ ಹಾಕಿದ್ಮೇಲೂ ಇದನ್ನು ಚೆನ್ನಾಗಿ ತಿರುಗಿಸಿ ಕೈಮಾ ಉಂಡೆಗಳೆಲ್ಲ ಇದರಲ್ಲಿ ಬೇಯಬೇಕು. ಉಪ್ಪು, ಹುಣಸೆ ಹಣ್ಣು ಖಾರದಲ್ಲಿ ಬೇಯಬೇಕು ಚೆನ್ನಾಗಿ. ನೋಡಿ, ಉಂಡೆಗಳೆಲ್ಲ ಎಷ್ಟು ಗಟ್ಟಿಯಾಗಿದೆ. ಹುಣಸೆ ರಸ ಹಾಕೋದ್ರಿಂದ ಉಂಡೆಗಳು ಗಟ್ಟಿಯಾಗಿ ಬರುತ್ತೆ. ಎಣ್ಣೆಯಲ್ಲಿ ಕರ್ದಿದ್ದೀವಿ ಕೂಡ, ಆವಾಗೂ ಕೂಡ ಗಟ್ಟಿಯಾಗಿರುತ್ತೆ. ಇವಾಗ ಅವರೇ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇತ್ತಿಗೆ ಬೇಳೆನ ಸ್ವಲ್ಪ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದರಲ್ಲೇ ಡೈರೆಕ್ಟ್ ಹಾಕ್ಬಿಟ್ರೆ ಬೇಯೋದಿಲ್ಲ. ಇವಾಗ ಬೇಯಿಸಿ ಇಟ್ಕೊಂಡಂಥ ಇತ್ತಿಗೆ ಬೇಳೆನ ಈ ಕೈಮಾ ಜೊತೆಗೆ ಹಾಕೋತಾ ಇದ್ದೀನಿ. ನೀರನ್ನು ಇವಾಗಲೇ ಹಾಕೊಂಡ್ಬಿಡ್ಬೇಡಿ. ಇವಾಗ ಬರೀ ಅವರೇ ಬೇಳೆನ ಮಾತ್ರ ಹಾಕ್ಕೊಳ್ಳಿ. ಈ ಥರ ಇತ್ತಿಗೆ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಈ ಉಪ್ಪು ಖಾರದಲ್ಲಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ. ಆನಂತರ ಉಳಿದಿರ್ತಕ್ಕಂಥ ಪೀಸ್ಗಳನ್ನು ಸಹಿತ ಹಾಕ್ಕೊಳ್ಳೋಣ. ಕೈಮಾ ಉಂಡೆ ಜೊತೆ ಕೊಟ್ಟಿರ್ತಾರಲ್ಲ, ಆ ಎಲ್ಲ ಪೀಸ್ಗಳನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಸರಿಯಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಇತಿಗಿದ ಬೇಳೆ ಉಪ್ಪು ಖಾರದಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ಇದಕ್ಕೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನಾ ಇತ್ತಿಗೆ ಬೇಳೆ ಬೇಯಿಸುವಾಗೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ. ಕೈಮಾಗೆ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಅದನ್ನು ನೋಡಿ ಹಾಕ್ಕೊಳ್ಳಿ. ಆನಂತರ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸೋಣ, ಮುಚ್ಚಿಟ್ಬಿಡೋಣ. ಈಗ ತೆಗಿತಾ ಇದ್ದೀನಿ ನೋಡಿ, ಇತ್ತಿಗೆ ಬೇಳೆ ಇದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಒಂದು ಸರಿ ಚೆನ್ನಾಗಿ ತಿರುಗಿಸಿ ಈಗ ಉಳಿದಿರ್ತಕ್ಕಂಥ ಅಷ್ಟು ಮಸಾಲೆನ ಕೈಮಾಗೆ ಹಾಕಿ ಉಳಿದಿತ್ತಲ್ಲ ಅಷ್ಟು ಮಸಾಲೆನ ಇವಾಗ ಹಾಕೋತಾ ಇದ್ದೀನಿ. ಆನಂತರ ಇತ್ತಿಗೆ ಬೇಳೆ ಬೇಯಿಸಿದ್ವಲ್ಲ ಅದ್ರ ನೀರು ಕೂಡ ಇವಾಗ ಹಾಕೋತಾ ಇದ್ದೀನಿ. ಮಿಕ್ಸರ್ ಜಾರ್ ತೊಳೆದು ಅದನ್ನು ಕೂಡ ನೀರು ಹಾಕೋತಾ ಇದ್ದೀನಿ. ಹದ ನೋಡಿ ನೀರನ್ನು ಹಾಕ್ಕೊಳ್ಳಿ. ಈ ಸಾರು ತುಂಬ ನೀರು ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ರೇ ತುಂಬ ರುಚಿ. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಹದದಲ್ಲಿ ಇರಬೇಕು. ಇದಕ್ಕಿಂತ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗ್ಬಿಡಿ. ನಾನು ಮಾಡಿರ್ತಕ್ಕಂಥ ಪ್ರಮಾಣದಲ್ಲಿ ಒಂದು 5-6 ಜನನಾದರೂ ಊಟ ಮಾಡ್ಬೋದು. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು ಸಾರು. ಇವಾಗ ನೋಡಿ ಕುದಿ ಬರ್ತಾ ಇದೆ. ಕುದಿ ಬರೋವರೆಗೂ ಫ್ಲೇಮ್ನ ಸ್ವಲ್ಪ ಜಾಸ್ತಿನೇ ಇಟ್ಟಿರಿ. ಎಲ್ಲ ಕಡೆ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ಹೀಗೆ ಅವಾಗವಾಗ ಕೈ ಆಡಿಸ್ತಾ ಇರಿ. ಆನಂತರ ಈ ಸೌಟನ್ನು ಅಡ್ಡ ಇಟ್ಬಿಟ್ಟು ಈ ಥರ ಒಂದು ಪ್ಲೇಟನ್ನು ಮುಚ್ಚಿ ಈ ಥರ ಗ್ಯಾಪ್ ಬಿಡಬೇಕು. ಒಂದು 10-12 ನಿಮಿಷ ಕುದ್ರೆ ಸಾಕು, ರೆಡಿ ಆಗುತ್ತೆ. ಇದನ್ನು ಮಧ್ಯದಲ್ಲಿ 1-2 ಸಾರಿ ತೆಗೆದು ಕೈ ಆಡಿಸ್ತಾ ಇರಿ. ನೋಡಿ, ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಕುದೀತಾ ಇದೆ ಸಾರು. ಇವಾಗ 1-2 ಸಾರಿ ಕೈ ಆಡಿಸ್ತಾ ಇದ್ದೀನಿ. ಪೂರ್ತಿ ಮಸಾಲೆ ಎಲ್ಲ ಸೈಡಲ್ಲಿ ಹೋಗಿರುತ್ತೆ. ಒಂದೊಂದು ಸಾರಿ ಪೂರ್ತಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇನ್ನೂ ಒಂದು 5 ನಿಮಿಷ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಪ್ಲೇಟನ್ನು ಮುಚ್ಚಿಡುವಾಗ ಮಾತ್ರ ಸಣ್ಣ ಉರಿ ಇಟ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸಾರು. ಕೊತ ಅಂತ ತುಂಬ ಕುದಿಸ್ಬಾರ್ದು, ಸಣ್ಣ ಉರಿ ಇಟ್ಟು ನೋಡಿ ಈ ಥರನೇ ಕುದಿಸ್ಬೇಕು ಇದನ್ನು. ಇವಾಗ ಇನ್ನೂ ಒಂದು 5 ನಿಮಿಷ ನಾನು ಕುದಿಸ್ತಾ ಇದ್ದೀನಿ. 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಇವಾಗ ಕಂಪ್ಲೀಟಾಗಿ ಸಾರು ರೆಡಿಯಾಗಿದೆ. ಇತ್ತಿಗೆ ಬೇಳೆ, ಅವರೇ ಬೇಳೆ ಕೈಮಾ ಉಂಡೆ ಸಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ. ಕಡಲೆ ಹಿಟ್ಟು ಹಾಕೋದು, ಮೊಟ್ಟೆ ಹಾಕೋದು ಇದೆಲ್ಲ ಮಾಡಬೇಡಿ. ಈ ವಿಧಾನದಲ್ಲಿ ಕರೆಕ್ಟಾಗಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ರೆಸಿಪಿ. ನಾನಿಲ್ಲಿ ಜೋಳದ ರೊಟ್ಟಿ ಜೊತೆಗೆ ಬಡಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಕಟಗಲ್ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಈ ಸೀಸನ್ನಲ್ಲಿ, ಅವರೆಕಾಳು ಸೀಸನ್ನಲ್ಲಿ ಈ ರೆಸಿಪಿನ ಒಂದು ಸಾರಿ ಮಾಡಲೇಬೇಕು. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.